ಇನ್ ಮುಂದೆ ಏನಿಲ್ರಿ ಎಷ್ಟ್ ಕಪ್ ಗೆಲ್ತೀವಿ ಅಂತೇಳಿ ಕೌಂಟ್ ಮಾಡ್ಕೊತ ಹೋಗ್ಬೇಕಷ್ಟೇ. ಈ ವೀಕೆಂಡು ನಾವು ಟ್ರಿಪ್ ಆರ್ಗನೈಸ್ ಮಾಡಿದ್ದು ಕೊಡೈಕೆನಲ್ ಕಡೆ. ನಾ ಈ ವೀಕೆಂಡ್ ಟ್ರಿಪ್ ಮಾಡ್ಲಕ್ ಬರಮತ್ತಿಗೆ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದ. ಆ ಎಕ್ಸ್ಪೆಕ್ಟೇಷನ್ಗಳು ಏನಪ್ಪಾ ಅಂತಂದ್ರ ಫಸ್ಟ್ ಆಫ್ ಆಲ್ ನಾ ಈ ವೀಕೆಂಡ್ ಕೂರ್ ಕಡೆ ಹೋಗ್ತೇನೆ ಅಂತೇಳಿ ಅನ್ಕೊಂಡಿದ್ದ. ಬಟ್ ಲಾಸ್ಟ್ ಮೂಮೆಂಟ್ ನಾಗ ಗೊತ್ತಾಯ್ತ್ರಿ ಕೊಡೈಕೆನಲ್ ಕಡೆ ಹೋಗ್ಬೇಕಂತೇಳಿ. ಓಕೆ, ಹೊಸ ಪ್ಲೇಸ್ ನಾ ಬಿ ಒಂದ್ಸರ್ತಿ ಬಿ ಹೋಗಿಲ್ಲ. ಹೆಂಗ್ ಬಿ ಮಳಿ ಬಿ ಚಾಲು ಆಗ್ಯದ, ವೆದರ್ ಗಿದರ್ ಖತರ್ನಾಕ್ ಇರ್ತದ, ಹೋಗಿ ಎಂಜಾಯ್ ಮಾಡಮ್ ಅಂತೇಳಿ ಅನ್ಕೊಂಡು ಬಂದ್ ಬಿಟ್ಟಿನ್ರಿ. ಈ ಸರ್ತಿ ನಮ್ ಜೊತೆ ಟ್ರಾವೆಲ್ ಮಾಡ್ಲಕ್ಕ ಒಂದ್ 33 ಜನದ್ದು ದೊಡ್ಡ ಗ್ರೂಪ್ ಇತ್ರಿ. ಈ 30 ಜನರಿಗೆ ಹ್ಯಾಂಡಲ್ ಮಾಡೋದೇನ್ ದೊಡ್ಡ ಸಮಸ್ಯೆ ಇರ್ಲಿಲ್ರಿ ನನಗ. ಬಟ್ ಹರಿಯಾಣ ನಿಂತ ಬಂದಿದ್ದು 3 ಜನ ಟ್ರಾವೆಲರ್ಸ್ ಹ್ಯಾಂಡಲ್ ಮಾಡೋದು ಅನ್ಕೊಂಡಷ್ಟೇನ್ ಈಸಿ ಇರ್ಲಿಲ್ಲ ನೋಡ್ರಿ. ಅವ್ರಿಗೆಲ್ಲ ಹ್ಯಾಂಡಲ್ ಮಾಡೋದ್ರೊಳಗ ನಾ ಇವತ್ ಕಲ್ತಿದ್ದೇನಪ್ಪಾ ಅಂತಂದ್ರ ಯಾವ ಲೆವೆಲಿಗೆ ನನ್ನ ಹತ್ರ ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಅದಂತೇಳಿ ಇವತ್ತು ಗೊತ್ತಾಯ್ತ್ರಿ. ಬಟ್ ಯಾವಾಗ ನಮ್ಮ RCB ಮ್ಯಾಚ್ ಸ್ಟಾರ್ಟ್ ಆಯ್ತು, ಇನ್ನೊಂದು ಕಪ್ ಬೆಂಗಳೂರಿಗೆ ಬರ್ತದ ಅಂತೇಳಿ ಗೊತ್ತಾಯ್ತು, ಅವಾಗಿ ನಡೆದು ಸ್ವಲ್ಪ ಆರಾಮ್ ಅನಸ್ತ್ ನೋಡ್ರಿ. ಸ್ವಲ್ಪ ನಮ್ಮ RCB ಟೋಟಲ್ ಆಗಿ ಎಷ್ಟು ಕಪ್ ಗೆಲ್ತ ಅಂತೇಳಿ ಸ್ವಲ್ಪ ಕಮೆಂಟ್ ಬಾಕ್ಸ್ ನಾಗ ಹೇಳ್ರಲ್ಲ, ಯಾಕಂದ್ರೆ ಸ್ವಲ್ಪ ಮಂದಿಗೆ ಗೊತ್ತಿರಲ್ಲ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.